future. ಹಾಯ್ ಹಲೋ ನಮಸ್ತೆ, ಯು ಆರ್ ವಾಚಿಂಗ್ ಕ್ಯಾನ್ಲಿಶ್ ನ್ಯೂಸ್. ನಾನು ನಿಮ್ಮ ನಿಹಾ ಗೋಪಾಲ್. ಟಿಕ್ಟಾಕ್ ಇಂದ ಸ್ಟಾರ್ ಆಗಿ ನಂತರ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೊಂಡಿರೋರನ್ನ ನೋಡಿದ್ದೇವೆ. ಆದರೆ ಇಲ್ಲಿ ಒಬ್ಬ ತುಂಬ ಡಿಫ್ರೆಂಟ್ ಟಿಕ್ಟಾಕ್ ಸ್ಟಾರ್ ಇದ್ದಾರೆ. ಬೆಲ್ಗಾಮ್ನ ಸ್ಮಾಲ್ ವಿಲೇಜ್ ಇಂದ ಬಂದಿರೋರು. ಆ ಹುಡುಗ ಟಿಕ್ಟಾಕ್ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿದ ರೀತಿ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಅವರ ಹೆಸರು ಅಭಿ ಅಲಿಯಾಸ್ ಮಾಸ್ಕ್ ಮ್ಯಾನ್. ಹಾಯ್ ಅಭಿ, ವೆಲ್ಕಮ್ ಟು ದ ಶೋ. ಹಲೋ. ಸೊ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಬೇಸಿಕ್ಲಿ ಬೆಂಗಳೂರವರ ಅಥವಾ ಬೇರೆ ಪ್ಲೇಸ್ ಅವರ? ಇವಾಗಿರೋದು ಬ್ಯಾಂಗ್ಳೂರಲ್ಲೇ, ಬಟ್ ನನ್ನ ಪ್ರಾಪರ್ ಬಂದುಬಿಟ್ಟು ಬೆಲ್ಗಮ್. ಏನು ಮಾಡ್ಕೊಂಡಿದ್ದೀರಾ? ನಾನು ಸದ್ಯಕ್ಕೆ ಎಜುಕೇಷನ್ನ ಡ್ರಾಪ್ ಮಾಡಿದ್ದೀನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿರೋದು. ಸೊ ಲೈಕ್ ಏನು ಎಜುಕೇಷನ್ ಮಾಡ್ತಾ ಇದ್ರಿ? ಮುಂಚೆ ಬಂದುಬಿಟ್ಟು ನಾನು ಬಿ ಬಿ ಎ ಮಾಡ್ತಿದ್ದೆ. ಆಕ್ಸಿಡೆಂಟ್ ಆಯಿತು ನನಗೆ. ಸೊ ಆಕ್ಸಿಡೆಂಟ್ ಆದಾಗಿಂದ ನಾನು ಕಾಲೇಜನ್ನ ಡ್ರಾಪ್ ಮಾಡಿದೆ. ಲೈಕ್ ಹೆಂಗೆ ಆಕ್ಸಿಡೆಂಟ್ ಆಯಿತು? ಸೊ ಒಂದು ಪಾರ್ಟಿ ಮುಗಿಸ್ಕೊಂಡು ಹೋಗ್ಬೇಕಾಗಿರೋದು. ಓಕೆ, ಸೊ ವೈ ಡಿಡ್ ಯು ಸ್ಟಾರ್ಟ್ ಡ್ಯಾನ್ಸಿಂಗ್? ಮುಂಚೆಯಿಂದನು ಆಗ ನಮ್ಮದು ಡ್ಯಾಡು ಟೀಚರ್ ಆಗಿರೋದ್ರಿಂದ ಅವ್ರ ಸ್ಕೂಲಲ್ಲಿದ್ದೆ ಮುಂಚೆ. ನಾನು ಅಲ್ಲೆಲ್ಲ ಫಂಕ್ಷನ್ ಇದ್ದರೆ ಕೂಡ ತುಂಬ ಕಡೆ ಮಾಡ್ತಿದ್ದೆ. ಅವಾಗಿಂದ ಇಂಟ್ರೆಸ್ಟ್, ಚಿಕ್ಕವನಿದ್ದಾಗಿಂದು ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ. ಬಟ್ ನೀವು ಲೈಕ್ ಯಾಕೆ ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀರಾ? ಆ ಕಾನ್ಸೆಪ್ಟ್ ತುಂಬ ಜನ ಈ ಥರ ಕೇಳಿದ್ದಾರೆ. ನಾನು ಹಾಕೋಬೇಕಂತಲೇ ಹಾಕ್ಕೊಂಡಿಲ್ಲ. ಅಂದರೆ ಮುಂಚೆ ನಾನು ಮಾಸ್ಕ್ ಇಲ್ಲದೇ ವೀಡಿಯೋ ಮಾಡಿದ್ದೀನಿ. ಯಾಕೋ ಮೈಂಡಲ್ಲಿ ಎಲ್ಲರೂ ಟಿಕ್ಟಾಕಲ್ಲಿ ಬೇರೆ ಥರ ಬರ್ತಾಯಿದ್ರು. ನಾನು ಒಂದು ಬೇರೆ ಥರ ಹೋದರೆ ಫೇಮಸ್ ಆಗ್ಬೋದೇನೋ, ವೈರಲ್ ಆಗ್ಬೋದೇನೋ ಅಂತ ಅಂದ್ಕೊಂಡೆ ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ. ಜನ ಇಷ್ಟಪಟ್ಟರು. ಅವ್ರ ಕೈ ಹಿಡಿತಾರೆ, ಇವ್ರ ಕೈ ಹಿಡಿತಾರೆ, ಆಮೇಲೆ ಅವ್ರು ನಮ್ಮ ಸಹಾಯಕ್ಕೆ ಬರ್ತಾರೆ, ಇವ್ರು ನಮ್ಮ ಸಹಾಯಕ್ಕೆ ಬರ್ತಾರೆ, ಮೇಲಿರೋ ಸಹಾಯಕ್ಕೆ ಬರ್ತಾರೆ. ಯಾರು ಸಹಾಯ ಮಾಡಲ್ಲ ಜೀವನದಲ್ಲಿ. ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೋ ಬಡಿ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ಅಂಟಿಲ್ ಯು ವಿಲ್ ರೀಚ್ ಸಮ್ ಲೆವೆಲ್. ಆ್ಯಂಡ್ ಹೂಸ್ ಯುವರ್ ಇನ್ಸ್ಪಿರೇಷನ್? ನನಗೆ ಬಿಟ್ಟೋಗಿರೋ ಹುಡುಗಿ. ಯಾಕೆ ನಿಮ್ಮ ಹುಡುಗಿ ನಿಮ್ಮನ್ನ ಬಿಟ್ಟೋದ್ರು? ಮೋಸ್ಟ್ಲಿ ನನಗಿಂತಲೂ ಚೆನ್ನಾಗಿರೋ ಹುಡುಗ ಸಿಕ್ಕ ಅಂತ ಅನಿಸುತ್ತೆ. ಅವ್ರ ಹೆಸರೇನು? ಹೆಸರು ಹೇಳೋಕೆ ಇಷ್ಟಪಡಲ್ಲ. ಸೊ ಡು ಯು ಸ್ಟಿಲ್ ಮಿಸ್ ಹರ್? ಮಿಸ್ ಮಾಡ್ಕೊಳ್ಳಲ್ಲ ನಾನಂತರೂ. ಬಟ್ ಮುಂಚೆ ಎಲ್ಲ ತುಂಬ ಇಷ್ಟಪಟ್ಟಿದ್ದೆ. ಮನೇಲಿ ಅವಳಿಗೋಸ್ಕರ ಜಗಳನೂ ಆಡ್ತಿದ್ದೆ. ಕಾಲೇಜು ಕೂಡ ಬಿಟ್ಟಿದ್ದೆ. ಏನೋ ಲೈಫಲ್ಲಿ ಇನ್ಸಿಡೆಂಟ್ ಆಗಿತ್ತು. ಬಟ್ ಅವಳು ಬಿಟ್ಟೋದ್ಮೇಲೆ ತುಂಬಾ ನಮ್ಮ ತಂದೆ ತಾಯಿಗೂ ಕೂಡ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಬಂದುಬಿಟ್ಟು ಟೀಚರ್ ಅವರು. ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡಿದೆ. ಊರಲ್ಲೆಲ್ಲ ಜನ ಅಪ್ಪ ಅಮ್ಮಂಗೆ ನನ್ನ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಂದೆ ಟೀಚರ್ ಆಗಿಬಿಟ್ಟು ಮಗನೇ ಸರಿ ಇಲ್ಲ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ನನ್ನ ಮೈಂಡಿಗೆ ಬಂತು. ಸೊ ಅವಾಗ ನಮ್ಮ ಹುಡುಗಿ ಬಿಟ್ಟೋದಾಗ ನನ್ನ ಕಾಲು ಮುರಿದೋಗಿತ್ತು. ಆಕ್ಸಿಡೆಂಟ್ ಆಗಿದ್ದು, ಕಾಲು ಮುರಿದೋಗಿತ್ತು. ನನಗೆ ಬಂದಿರೋದು, ನನ್ನ ಮನಸ್ಸಿಗೆ ಏನು ಅಂದ್ಕೊಂಡೆ, ಏನೋ ಮಾಡಲ್ಲ ಅಂತ ಅಂದ್ಬಿಟ್ಟು ಬಿಟ್ಟೋದ್ಲೇನೋ ಅನಿಸ್ತು. ಸೊ ಬಟ್ ಲೈಕ್ ನೀವು ಲೈಕ್ ಆಕ್ಸಿಡೆಂಟ್ ಆದರೂ ಡ್ಯಾನ್ಸ್ ಮಾಡ್ತಿರಲ್ಲ, ನಿಮ್ಮ ಕಾಲೆಲ್ಲ ನೋವಲ್ಲ? ಸದ್ಯಕ್ಕೆ ಇನ್ನೂ ಕೂಡ ಸ್ಕ್ರೂ ಇದೆ ನನ್ನ ಕಾಲಲ್ಲಿ. ಆಪ್ರೇಷನ್ ಆಗಿದೆ, ಇವಾಗೇನು ಪ್ರಾಬ್ಲಮ್ ಇಲ್ಲ. ಬಟ್ಟು ಜಾಸ್ತಿ ರಫ್ ಆಗಿ ಮಾಡೋಕ್ಕಾಗಲ್ಲ ಡ್ಯಾನ್ಸಸ್ನು. ಅದಕ್ಕೆ ನಾನು ಮೈಮ್ ಅಂತ ಆ್ಯಕ್ಟ್ನ ತೊಗೊಂಡ್ಬಿಟ್ಟು ಲಿರಿಕಲ್ ಹಿಪ್ಹಾಪ್ನ ಸ್ಟಾರ್ಟ್ ಮಾಡಿದೆ. ಸೊ ಲಿರಿಕಲ್ ಹಿಪ್ಹಾಪಲ್ಲಿ ಜಾಸ್ತಿ ತುಂಬ ಸ್ಟ್ರಾಂಗ್ ಪೇನ್ ಜಾಸ್ತಿ ಆಗಲ್ಲ ಡ್ಯಾನ್ಸ್ಗೆ. ಸೊ ನೀವು ಶೋಸ್ ಎಲ್ಲ ಯಾಕೆ ಮಾಡಲ್ಲ? ತುಂಬ ರಿಯಾಲಿಟಿ ಶೋ ಅಲ್ಲಿ ಜಡ್ಜಸ್ಗಳು ಇರ್ತಾರೆ, ಅವ್ರಿಗೆ ಡ್ಯಾನ್ಸ್ ಬರಲ್ಲ ಅಂಥವ್ರು ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಟ್ಯಾಲೆಂಟು ಡ್ಯಾನ್ಸರ್ ನೀವು ಶೋ ಅಲ್ಲಿ ನೋಡೋಕ್ಕಿಂತಲೂ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಬೇಕಾದರೆ ನಾನೇ ತೋರಿಸ್ತೀನಿ ನಿಮಗೆ. ದೊಡ್ಡ ದೊಡ್ಡ ಟ್ಯಾಲೆಂಟ್ ಇರೋ ಡ್ಯಾನ್ಸರ್ ಇದ್ದಾರೆ, ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಇನ್ನು ನನಗೇನು ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಸದ್ಯಕ್ಕೆ ಅವಾಯ್ಡ್ ಮಾಡಿದ್ದೀನಿ. ಬಟ್ ಫ್ಯೂಚರಲ್ಲಿ ಶೋಸ್ ತೊಗೊತೀರಾ? ಖಂಡಿತ ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ. ಖಂಡಿತ ಟೈಮ್ ಬಂದಾಗ ಖಂಡಿತ ಶೋಗೂ ಹೋಗ್ತೀನಿ. ನನಗೆ ಡ್ರೀಮ್ ಇವಾಗ ಬಂದುಬಿಟ್ಟು ಕಾಲು ಮುರಿದೋಗಿದೆ ಅಂತ. ಸೊ ಕಾಲು ಮುರಿದೋಗಿದ್ದಕ್ಕೆ ನಾನು ಇವಾಗ ಸದ್ಯಕ್ಕೆ ಆ್ಯಕ್ಟರ್ ಆಗಬೇಕಂತ ಮೈಂಡಲ್ಲಿರೋದು. ಸೊ ಅದಕ್ಕೆ ನಾನು ಮೈಮ್ ಆ್ಯಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಭಾವನೆ ಅರ್ಥವ ಮಾಡದ ನೀಯವ ಮನುಜನೋ, ನಿನ್ನನ್ನು ಹೊತ್ತು ಹೆತ್ತು ಸಾಕಿದ ತಾಯಿಯು ಹೆಣ್ಣಲ್ಲವೇ. ಸೊ ಲೈಕ್ ನೀವು ಮಾಸ್ಕ್ ಹಾಕೊಂಡು ಮಾಡ್ತಿರಲ್ಲ ವಿಡಿಯೋಸ್ನ, ಇಸ್ ಲೈಕ್ ಎನಿ ಸ್ಪೆಸಿಫಿಕ್ ರೀಸನ್ ಫಾರ್ ಲೈಕ್ ಮಾಸ್ಕ್? ರೀಸನ್ ಏನಂದರೆ ಆ ಮಾಸ್ಕದ್ದು ನೀವು ಒಂದ್ಸಲಿ ಆ ಮಾಸ್ಕ್ನ ನೋಡಿ, ಆ ಮಾಸ್ಕು ಯಾವತ್ತೂ ನಗ್ತಾ ಇರೋ ಸಿಂಬಲ್ ಇರುತ್ತೆ. ಅಂದರೆ ನೀವು ಅದನ್ನು ಹಾಕ್ಕೊಂಡ್ಮೇಲೆ ನಿಮ್ಮ ಕಣ್ಣಲ್ಲಿ ನೀರಿದ್ರು ಕೂಡ ನೀವು ತೋರಿಸ್ಕೊಳ್ಳಲ್ಲ. ಮನಸ್ಸಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಜನರಿಗೆ ತೋರಿಸ್ಕೊಳ್ಳೋಕ್ಕಾಗಲ್ಲ. ಅದು ಹೇಳ್ಕೊಡೋದು ಒಂದೇನು
ನಗ್ತಾ ಇರಬೇಕು. ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಕಷ್ಟ ಬರುತ್ತೆ ಹೋಗುತ್ತೆ, ಪ್ರಾಬ್ಲಮ್ಸ್ಗಳೇನು ಪರ್ಮನೆಂಟ್ ಇಲ್ಲ. ದೇವ್ರಿಗೆ ಕಷ್ಟಗಳು ಬಂದು ಹೋಗಿದೆ ಅಂತೆ ರಾಮಾಯಣದಲ್ಲಿ, ಇನ್ನು ಜನರು ನಾವು ನಮಗೆ ಬರಲ್ವ. ಸೊ ಅದರ ಅರ್ಥ ಒಂದೇ, ಲೈಫಲ್ಲಿ ಏನೇ ಬಂದರೂ ಕೂಡ ಅದನ್ನು ಅಲ್ಲಿಗೆ ಮರ್ತ್ಬಿಟ್ಟು ಮೂವ್ ಆಗಬೇಕಷ್ಟೆ. ಸೊ ಇಫ್ ಲೈಕ್ ನೀವು ಯೂತ್ಸ್ಗೆ ಏನಾದರೂ ಹೇಳಬೇಕು ಅಂದರೆ ಏನಂತ? ಖಂಡಿತ ನಾನು ಹೇಳೋದು ಬೇಡ, ತಂದೆ ತಾಯಿ ಮುಖ ನೋಡಲಿ. ಯಾಕಂದರೆ ಎಷ್ಟೋ ಜನ ಫ್ರೆಂಡ್ಸ್ ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ನಾವು ಸ್ಟೇಟಸ್ಗಳನ್ನ ಹಾಕ್ತೀವಿ. ಹುಡುಗಿ ಬಿಟ್ಟು ಹೋದ್ಲು ಅಂತ ಸ್ಟೇಟಸ್ ಹಾಕ್ಕೊಳ್ತೀವಿ. ಅಪ್ಪ ಅಮ್ಮ ಬೈದ್ರು ಅಂತ ಅಪ್ಪ ಅಮ್ಮ ಸ್ಟೇಟಸ್ ಯಾವತ್ತಾದರೂ ಹಾಕ್ತೀವ. ಸೊ ಒಬ್ಬನ ಕಡೆಯಿಂದ ಯೂತ್ಸ್ಗೆ ಹೇಳೋ ಬದಲು ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಮನುಷ್ಯ ತನಗೋಸ್ಕರ ತಾನು ಬದುಕಬೇಕು. ಬೇರೆಯವ್ರ ಕಡೆಯಿಂದ ನಾವು ಏನಾದರೂ ಆಸೆ ಪಟ್ಟರೆ ನಮ್ಗೆ ಯಾವಾಗ ನೋವಾಗುತ್ತೆ ಅಂದರೆ, ನಿಮ್ಮ ಕಡೆಯಿಂದ ನಾನು ಏನಾದರೂ ಆಸೆ ಪಡ್ತೀನಿ, ಅದು ನಿಮ್ಮ ಕಡೆಯಿಂದ ಸಿಗಲಿಲ್ಲ ಅಂದರೆ ನನಗೆ ನೋವಾಗುತ್ತೆ. ಸೊ ಜನರಿಗೆ ಏನು ಹೇಳ್ತೀನಿ ನಾನು, ಸೊ ಬೇರೆಯವ್ರ ಕಡೆಯಿಂದ ಏನಾದರೂ ಆಸೆ ಪಡೋದನ್ನ ಮೊದಲು ಬಿಟ್ಬಿಡಿ. ಯಾವ್ದು ಬರುತ್ತಲ್ಲ ಅದರಲ್ಲೇ ನಗ್ನಾಗ್ತಾ ಇರಿ. ಸೊ ಲೈಕ್ ತುಂಬ ಜನ ಡ್ಯಾನ್ಸ್ ಟಿಕ್ಟಾಕರ್ಸ್ ತುಂಬ ಜನ ಡ್ಯಾನ್ಸ್ ಮಾಡ್ತಾರೆ. ಸೊ ಅವ್ರಿಗೆ ಲೈಕ್ ಏನು ಹೇಳೋಕ್ಕೆ ಇಷ್ಟ ಆಗುತ್ತೆ? ಯಾಕೆ ಖಂಡಿತ ನನಗಿಂತ ತುಂಬ ಟ್ಯಾಲೆಂಟ್ ಇರೋ ಡ್ಯಾನ್ಸರ್ಗಳಿದ್ದಾರೆ. ಏನೋ ನಾನು ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಳ್ತೀನಿ ಅಂತ ಬೂಸ್ಟ್ ಆಯಿತು, ಜನ ಇಷ್ಟಪಟ್ಟರು ಅಂತ ಬೂಸ್ಟ್ ಆಯಿತು ಅಂತ ಗೊತ್ತಿಲ್ಲ ನನಗೆ. ಬಟ್ ನನಗಿಂತಲೂ ಒಳ್ಳೆ ಡ್ಯಾನ್ಸರ್ಗಳಿದ್ದಾರೆ, ತುಂಬ ಒಳ್ಳೆ ಡ್ಯಾನ್ಸರ್ಗಳಿದ್ದಾರೆ. ಸೊ ಜನರಿಗೆ ಇದ್ರ ಮೂಲಕ ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ನನಗಂತ ಅಲ್ಲ, ಟ್ಯಾಲೆಂಟ್ ಇರೋ ಎಲ್ಲರನ್ನೂ ಬೆಳೆಸಿ. ಯಾಕಂದರೆ ನೀವು ಕೊಡೋ ಲೈಕು ಸಪೋರ್ಟಿಂದಾನೇ ಒಂದು ಟ್ಯಾಲೆಂಟ್ ಮುಂದೆ ಸೊ ಇವಾಗ ಟಿಕ್ಟಾಕ್ ಬ್ಯಾನ್ ಆಗಿದೆ, ಸೊ ನೀವು ಟಿಕ್ಟಾಕ್ ಮಿಸ್ ಮಾಡ್ಕೊಳ್ತೀರಾ? ಖಂಡಿತ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ 8,73,000 ಫಾಲೋವರ್ಸ್ ಇದ್ದರು ನನಗೆ. ಸೊ ತುಂಬಾ ಮಿಸ್ ಮಾಡ್ಕೊಂಡು, ತುಂಬಾ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ನಂಗೆ ಅದರಲ್ಲಿ. ಯಾಕಂದರೆ ನಾನು ಸಿಟಿಯಿಂದ ಬಂದವನಲ್ಲ, ಬೆಲ್ಗಾಮ್ ಹತ್ರ ಒಂದು ಹಳ್ಳಿಯಿಂದ ಬಂದವನು. ಬಟ್ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ಅಂದರೆ ನಂಗೆ ಟಿಕ್ಟಾಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಬೇಸಿಕಲಿ ನಿಮ್ದು ಫಸ್ಟ್ ಟಿಕ್ಟಾಕ್ ವಿಡಿಯೋ ವೈರಲ್ ಆಯ್ತಲ್ಲ, ಅವಾಗ ಲೈಕ್ ತುಂಬಾ ವಿಡಿಯೋ ಮಾಡ್ತಿದ್ದೆ ನಾನು. ಫಸ್ಟ್ ಆಫ್ ಆಲ್ ಬಂದರೆ ನಾನು ವೈರಲ್ ಆಗಿದ್ದು ಮಾಸ್ಕ್ದಲ್ಲ. ನಾನು ಒಂದು ವಿಡಿಯೋ ಮಾಡಿದ್ದೆ ಪೇನಲ್ಲಿ, ಟ್ಯಾಟೋನ ತೋರಿಸ್ಬಿಟ್ಟು ನಮ್ಮ ಹುಡುಗಿ ಬಿಟ್ಟೋಗಿದ್ದಾಳೆ, ಬಿಟ್ಟೋಗಿರೋ ಹುಡುಗಿ ಬಗ್ಗೆ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ರಾತ್ರಿ ಹೊಟ್ಟೆಗೆ ಹಸು ಅದ್ರ ತಂದೆ ತಾಯಿನೇ ಕೊಡ್ತಾರೆ ಹೊರತು ಬಿಟ್ಟೋಗಿರೋ ಹುಡುಗಿ ಏನು ಬಂದು ಊಟ ಮಾಡಂತ ಹೇಳಲ್ಲ. ಆ ವಿಡಿಯೋ ಹಾಕಿದ್ದೆ, ಅಪ್ಲೋಡ್ ಮಾಡಿದ್ದೆ ಸುಮ್ಮನೆ. ಬಟ್ ಮಲ್ಕೊಂಡು ಎದ್ಮೇಲೆ ನೋಡ್ತೀನಿ, ಐ ಥಿಂಕ್ 1.1 ಮಿಲಿಯನ್ ಏನೋ ವ್ಯೂಸ್ ಬಂದಿತ್ತದು. ಮಿಕ್ಕಿದ ಹಳೆ ವಿಡಿಯೋಗಳು ನನಗೆ 3 ಲೈಕ್ಸು 7 ಲೈಕ್ಸು ಬಂದಿತ್ತು. ಸೊ ಅವಾಗಲಿಂದ. ಸೊ ನಿಮ್ಮ ಟಿಕ್ಟಾಕ್ ಇರುವಾಗ ಇವಾಗ ಇಲ್ವಲ್ಲ, ನಿಮ್ಮ ಲೈಫ್ ಸ್ಟೈಲ್ ಟಿಕ್ಟಾಕ್ ಇದ್ದಾಗ ನಾನಂತರೂ ಅದರಲ್ಲಿ ವೀಡಿಯೋಸ್ಗಳು ಮಾಡ್ತಿದ್ದೆ, ಬೇರೆ ಕಡೆಯಿಂದ ಪ್ರಮೋಷನ್ಸ್ಗಳು ಬರ್ತಿತ್ತು. ನನ್ನ ಟಿಕ್ಟಾಕ್ಗೆ ಅಮೌಂಟ್ ಅಂತಾನೆ ಅಂತಲ್ಲ, ಬಟ್ಟು ಟಿಕ್ಟಾಕ್ ಇನ್ನೂ ಇದ್ದಿದ್ರೆ ಒಳ್ಳೆ ಹೊಸ ಟ್ಯಾಲೆಂಟ್ಗಳು ಗೊತ್ತಾಗ್ತಿತ್ತು. ಇವಾಗ ನಮ್ಮದು ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಕಡಿಮೆ, ಸೊ ಅದಕ್ಕೆ ಟಿಕ್ಟಾಕ್ ಅದ್ರ ಬಗ್ಗೆ ಬೆನಿಫಿಟ್ ಇದೆಯೋ ಇಲ್ಲ ಅಂತ ಜನರಿಗೆ ಗೊತ್ತಿಲ್ಲ. ಬಟ್ ನೀವು ಮುಂಬೈನ ಕಂಪೇರ್ ಮಾಡಿದ್ರೆ ತುಂಬ ಬೆನಿಫಿಟ್, ತುಂಬಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದಾರೆ ಟಿಕ್ಟಾಕಿಂದ, ಮುಂಬೈ ಕಡೆ ಎಲ್ಲ ಕೂಡ ಜನ. ಸೊ ನಿಮ್ಮ ಲೈಫ್ ಸ್ಟೈಲ್ ಹಾಗೆ ಏನಾದರೂ ಚೇಂಜ್ ಆಗಿದೆಯಾ ಟಿಕ್ಟಾಕಿಂದ? ಚೇಂಜ್ ಆಗಿದೆ ಅಂದರೆ ಚೆನ್ನಾಗಿರೋ ಕಡೆ ಲಿಂಕ್ ಸಿಕ್ಕಿದೆ, ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ಸಿಕ್ಕಿದ್ದಾರೆ, ಶೇಖರ್ ಮಾಸ್ಟರ್ ಅಂತ. ನಾನು ಹೆಬ್ಬಾಳದಲ್ಲೇ ಡ್ಯಾನ್ಸ್ ಕ್ಲಾಸಿಗೆ ಬರೋದು, ಶೈನ್ ಔಟ್ ಅಂತ ಡ್ಯಾನ್ಸ್ ಸ್ಟುಡಿಯೋ, ಒಳ್ಳೆ ಮಾಸ್ಟರು, ಚೆನ್ನಾಗೇ ನನಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಇವಾಗ ಟಿಕ್ಟಾಕ್ ಇಲ್ವಲ್ಲ, ನೀವು ವೀಡಿಯೋಸ್ನ ಎಲ್ಲಿ ಮಾಡ್ತೀರಾ? ಸದ್ಯಕ್ಕೆ ನಾನು ಯಾವ ಆ್ಯಪ್ ಮೇಲೂ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಿಲ್ಲ. ರೂಪೋಸೋ ಇದೆ, ಜೋಸ್ ಇದೆ, ಚಿಂಗಾರಿ ಇದೆ, ಮೋಜ್ ಇದೆ, ಎಲ್ಲ ಕಡೆಯಿಂದ ಹೇಳಿದ್ದಾರೆ ಮಾಡಂತ, ಮಾಡ್ತಿದ್ದೀನಿ. ಬಟ್ಟು ಟಿಕ್ಟಾಕ್ ಥರ ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾಯಿಲ್ಲ. ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗಷ್ಟೇ. ಟಿಕ್ಟಾಕ್ ಮಾಡಬೇಕಂತ ಏನಿಲ್ಲ, ಎಲ್ಲರೂ ವೀಡಿಯೋಸ್ಗಳು ನೋಡ್ತಿರ್ತಾರೆ. ಸ್ವಲ್ಪ ನಾನು ಮುಂಚೆ ವೀಡಿಯೋಸ್ ಮಾಡ್ತಿದ್ದಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ಬಂದಿದ್ದೆ ಹುಡುಗಿ ಬಿಟ್ಟೋದ್ಮೇಲೆ. ಸೊ ಅವಾಗ ಟೈಮ್ ಪಾಸ್ ಆಗಬೇಕಂದ್ರೆ ಅಟ್ಲೀಸ್ಟ್ ಒಂದು ಪಬ್ಜಿ ಆದರೂ ಆಡಬೇಕು, ಇಲ್ಲ ಅಂದರೂ ಟಿಕ್ಟಾಕ್ ಆದರೂ. ಬಟ್ ಆ ಟೈಮಲ್ಲೇ ಟಿಕ್ಟಾಕ್ ತುಂಬ ಜನ ಯೂಸ್ ಮಾಡ್ತಿದ್ರಲ್ಲ, ಸೊ ಟ್ರೈ ಮಾಡೋಣ ಅಂತ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅಷ್ಟೇ ಆ ಟೈಮಲ್ಲಿ. ಸೊ ಹುಡುಗಿ ಬಿಟ್ಟೋದ್ಲು ಅಂತ ನೀವು ಟಿಕ್ಟಾಕ್ ಡೌನ್ಲೋಡ್ ಮಾಡಿಕೊಂಡು ಯೂಸ್? ಹುಡುಗಿ ಬಿಟ್ಟೋದ್ಲು ಅಂತಲ್ಲ, ಟೈಮ್ ಪಾಸ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ನೀವು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ಹುಡುಗಿನೂ ಬಿದ್ದಿಲ್ವಾ? ಮೆಸೇಜ್ ಹಾಕಿದ್ದಾರೆ, ನಾನು ಬಿದ್ದಿಲ್ಲ. ಒಂದ್ಸಲಿ ಬಿದ್ದು ತಪ್ಪು ಮಾಡಿದ್ದೀನಲ್ಲ. ಲವ್ ಮಾಡಿದ್ರೆ ತಪ್ಪಂತ ಅಲ್ವಲ್ಲ ಇನ್ನೊಂದ್ಸರಿ? ಬಟ್ ಎಲ್ಲ ಲವ್ ನಿಯತ್ತಾಗಿರಲ್ವಲ್ಲ, ಕೆಲವು ಇರುತ್ತಲ್ಲ, ಬಟ್ ಕೆಲವು ಸಿಗಲ್ವಲ್ಲ. ಸೊ ಸ್ವಲ್ಪ ಜನ ಈ ನಡುವೆ ಮಾತಾಡ್ಕೊಂತಾರಲ್ವಾ, ಈ ಟಿಕ್ಟಾಕ್ ಎಲ್ಲ ಮಾಡೋದು ತುಂಬ ಈಸಿ, ಜಸ್ಟ್ ಲಿಪ್ ಸಿಂಕು, ಅವ್ರು ಏನಕ್ಕೆ ಹೀರೋ ಹೀರೋಯಿನ್ ಥರ ಆಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
ಖಂಡಿತ 15 ಸೆಕೆಂಡ್ ಟಿಕ್ಟಾಕ್ ಮಾಡೋದ್ರಿಂದ ಅವರು ಸ್ಟಾರ್ ಅಂತ ಫಾಲೋವರ್ಸ್ ಆಗಲಿ ಇದಾಗಲಿ ನನ್ನ ಪ್ರಕಾರ ಏನಂದರೆ ನಿಮಗೆ ಜನ ವ್ಯಾಲ್ಯೂ ಏನೇ ಕೊಡ್ತಾರೆ ನಿಮ್ಮ ಆ್ಯಕ್ಟಿಗೆ. ನೀವು ಆ್ಯಕ್ಟರ್ ಅಂತ ಒಂದು ಥಿಂಕ್ ಮಾಡಿ ಸ್ಟಾರ್ ಅಂತ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಗಳಿದ್ದಾರೆ, ಅವರೇ ಯಾವತ್ತೂ ಈ ಥರ ಅಂದ್ಕೊಂಡಿಲ್ಲ. ಸೊ ಏನೋ 15 ಸೆಕೆಂಡ್ದು ಲಿಪ್ ಸಿಂಕ್ ಮಾಡ್ಕೊಂಬಿಟ್ಟು ಮಾಡಿ ಸ್ಟಾರ್ ಅಂತ ಅಂದ್ಕೊಳ್ಳೋದು ನನ್ನ ಪ್ರಕಾರ ತಪ್ಪು. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದು ನಿಮ್ಮ ಆ್ಯಕ್ಟರ್ ಅಂತ ಜನರಿಗೆ ತಿಳಿಸ್ಕೊಳ್ಳಿ. ಸ್ಟಾರ್ ಅಂತ ನಿಮಗೆ ನೀವೇ ಹೇಳ್ಬಾರ್ದು, ಜನ ಹೇಳ್ಬೇಕು. ಸೊ ಲೈಕ್ ನಿಮ್ಮ ಫ್ಯೂಚರ್ ಗೋಲ್ಸ್ ಏನು, ಫ್ಯೂಚರ್ ಪ್ಲಾನ್ಸ್ ಏನು? ಡ್ಯಾನ್ಸರ್ ಆಗೋಕ್ಕಂತೂ ಆಗಲಿಲ್ಲ. ನನಗೆ ದುಡ್ಡಂತೂ ಎಲ್ಲರೂ ಮಾಡ್ತಾರೆ, ನಂಗೆ ನೇಮ್ ಮಾಡಬೇಕು ಅನ್ನೋ ಹುಚ್ಚು. ಎರಡೇ ಆಪ್ಷನ್ ಇರೋದು ನೇಮ್ ಮಾಡಬೇಕಂದ್ರೆ. ಒಂದು ಡ್ಯಾನ್ಸಲ್ಲಿ ಮಾಡಬೇಕು ಅನ್ನೋ ಒಂದು ಮುಂಚೆಯಿಂದ ಹುಚ್ಚಿತ್ತು, ಅದಂತೂ ಆಗಲ್ಲ. ಸೀರಿಯಲ್ ಆ್ಯಕ್ಟರ್ ಆಗಬೇಕಂತ ಡ್ರೀಮ್. ಯಾಕೆ ಸೀರಿಯಲ್ ಆ್ಯಕ್ಟರ್ ಆಗಬೇಕು ಅಂತ ಇಷ್ಟ, ಮೂವಿ ಆ್ಯಕ್ಟರ್ ಆಗಬೇಕು ಅಂತ ಇಷ್ಟ? ಮೂವಿಯಲ್ಲಿ ಮಾಡಿದ್ರೆ ಹಬ್ಬ ಅಂದರೆ 3 hours ಅಷ್ಟೇ ಬರುತ್ತೆ. ಒಂದು 15 ಡೇಸು ಅಥವಾ 100 ಡೇಸು ಶೋ ಥಿಯೇಟ್ರಲ್ಲಿ ಓಡುತ್ತೆ. ಬಟ್ ಸೀರಿಯಲ್ ಹಂಗಲ್ಲ, ಓಡ್ತಾನೆ ಇರುತ್ತೆ, ಜನರು ಮುಖ ನೋಡ್ತಾನೆ ಇರ್ತಾರೆ. ಮೂವಿ ಬೇಕಾದರೆ ಒಂದು ಸಿಗುತ್ತೆ ಚಾನ್ಸಸ್ಸು, ಎಲ್ಲ ಮೂವಿಲೂ ನಮ್ಮನ್ನ ಕರ್ಕೊಳ್ಳಲ್ಲ. ಬಟ್ ಸೀರಿಯಲ್ ಹಂಗಲ್ವಲ್ಲ. ಗರ್ಲ್ಫ್ರೆಂಡ್ ಕೈ ಕೊಟ್ಲು ಅಂತ ಹಾಗೆ ಹಿಂಗೆ ಓದೋಕ್ಕಾಗದೆ ಬೇಸರ ಮಾಡ್ಕೊಳ್ಳೋ ಯಂಗ್ಸ್ಟರ್ಸ್ಗಳಿಗಾಗಿ ಅಭಿ ಬೆಸ್ಟ್ ಎಕ್ಸಾಂಪಲ್. ಯಾವಾಗಲೂ ಕ್ರಿಯೇಟಿವ್ ಆಗಿರಿ, ಹೊಸ ಥರ ಕನ್ಸು ಕಾಣಿ, ಲೈಫ್ ಎಂಜಾಯ್ ಮಾಡಿ.